ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವೇಗೌಡರ ಕುಟುಂಬದ ಜೊತೆ ಕಳೆದ 20 ವರ್ಷಗಳಿಂದ ಜೊತೆಯಲ್ಲಿದ್ದಂಥವ್ರು ಗನ್ಮ್ಯಾನ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಆಫೀಸ್ ಸ್ಟಾಫು ಶ್ರೀನಿವಾಸ್ ಅಂತೇಳಿ. ಸರ್ ನಮಸ್ತೆ. ಕಳೆದ 20 ವರ್ಷಗಳಿಂದ ಪದ್ಮನಾಭ ನಗರದ ದೇವೇಗೌಡರ ನಿವಾಸದಲ್ಲಿ ಇರುವಂತವ್ರು ಆಫೀಸ್ನಲ್ಲಿ ಹೇಗೆ ಅನ್ಸುತ್ತೆ ಸರ್ ಈಗ ಅವರ ಚೆನ್ನಮ್ಮನವರ ಬಗ್ಗೆ ಹೇಳೋದಾದ್ರೆ? ಇವತ್ತು ಈ ರಾಜ್ಯದಲ್ಲಿ ಇವತ್ತು ಏನಾದರೂ ದೇವೇಗೌಡರ ಮನೆಯಲ್ಲಿ ಬಂದ ತಕ್ಷಣ ಮಾತಾಡ್ತಿದ್ದವರು ಅಂದರೆ ಚೆನ್ನಮ್ಮನವರು. ಯಾರೇ ಬಂದರೂ ಸಹ ಈ ಮನೆ ಒಳಗಡೆ ಏನು ಬಂದಿದ್ದೀರಿ ಅಂತ ಇವತ್ತು ಕೇಳೋರು. ನಾವು ಆಫೀಸಿಂದ ಬಂದರೆ ಕುಣಿಸಿ ಕರ್ದಿ ಒಳಗಡೆ ಊಟ ಇಕ್ಕಿ ಇವತ್ತು ಕಾಪಿ ಕೊಟ್ಟು ನಮ್ಮನ್ನೆಲ್ಲ ಕುಣಿಸಿ ಮಾತಾಡ್ಸೋರು. ಇವತ್ತು ದೇವತೆ ಕಳ್ಕೊಂಡಿದ್ದೀವಿ ನಾವು. ಇವತ್ತು ಈ ರಾಜ್ಯಕ್ಕೆ ಇವತ್ತು ತುಂಬಲಾರದ ನಷ್ಟ. ಇವತ್ತು ದೇವೇಗೌಡರು ಸಾಹೇಬ್ರಿಗೆ ಇವತ್ತು ಆ ದೇವರು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ನಾನು. ನಿಮ್ಮನ್ನೆಲ್ಲ ಹೇಗೆ ನೋಡ್ಕೊಳ್ತಿದ್ರು ಸರ್? ಮನೆ ಮಕ್ಕಳ ತರ ನೋಡ್ಕೊತಿದ್ರು ಚೆನ್ನಾಗಿ. ಬಂದಾಗೋದ ಮಾತಾಡ್ಸೋದು ಮಟ್ಟದು. ಈಗ ಕಳೆದ ಒಂದು 15-20 ತಿಂಗಳ ಹಿಂದೆ ಬಾಳೆಗೊನೆ ತಗೋಲ್ಲ ಇದ್ಯಾಕ್ಲಾ ಅಂತ ಕೇಳೋರು. ಆಫೀಸ್ ಹತ್ರ ಬಾಳೆಗೊನೆ ಬೆಳೆದಿದ್ದೀನಿ ನಾನು ಕೇಳೋರು. ಇವತ್ತು ಆ ದೇವತೆನೇ ಇಲ್ಲ. ದೇವರು ದೇವೇಗೌಡರು ಸಾಹೇಬ್ರಿಗೆ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕತ್ತೀನಿ. ಈ ರಾಜ್ಯಕ್ಕೆ ಇನ್ನೂ ಅವ್ರದ್ದು ಅವಶ್ಯಕತೆ ಇದೆ ನಮಗೆ. ಈ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ಶಕ್ತಿ ಕೊಡ್ಲಿ ದೇವರು ಅಂತ ನಾ ಕೇಳ್ಕತ್ತೀನಿ. ಕುಮಾರಸ್ವಾಮಿ ಸಾಹೇಬ್ರಿಗೂ ದೇವೇಗೌಡರು ಸಾಹೇಬ್ರಿಗೂ ರೇವಣ್ಣವ್ರಿಗೂ ಆ ದೇವರು ಶಕ್ತಿ ಕೊಡ್ಲಿ ಇನ್ನೂ ಅವ್ರಿಗೆ ಅಂತ ಕೇಳ್ಕತ್ತೀನಿ ನಾನು ಸರ್. ಬಂದವ್ರು ಯಾರೇ ಬಂದ್ರು ಚೆನ್ನಮ್ಮನವ್ರು ಊಟ ಆಗ್ತಾ ಕಳಿಸ್ತಿರ್ಲಿಲ್ಲ. ಊಟ ಮಾಡ್ಕೊಂಡು ಊಟ ಇಕ್ಕೆ ಕಳಿಸ್ತಾ ಇದ್ದವ್ರು ನಮ್ಮನ್ನೆಲ್ಲಾರು. ಬಂದ್ ಕುಣ್ಸಿ ಊಟ ಇಕ್ಸಿ ಏತು ಎತ್ತ ಅಂತ ಎಲ್ಲ ಕೇಳೋರು ನಮ್ಮನ್ನೆಲ್ಲಾರು. ಇವತ್ತು ಆ ದೇವತೆ ಕಳ್ಕೊಂಡು ನಾವೆಲ್ಲ ನೋವೆಲ್ಲಿದ್ದೀವಿ. ಇವತ್ತು ಮನ್ಸಿಗೆ ನೋವು ಆಯ್ತಾ ಇದೆ ಇವತ್ತು ಚೆನ್ನಮ್ಮನವ್ರು ಕಳ್ಕೊಂಡು. ಆಯ್ತು. ಇದಿಷ್ಟು ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಭೈರಪ್ಪ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.